ಅಣ್ಣ ಎಲ್ಲಿ ಹೊಂಟೇವ್ರಿ? ಈಗ ಪ್ಲಾನ್ ಇದ್ರಿಕಿಲ್ರಿ, ಪ್ಲಾನ್ ಮಾಡ್ಕೊಂಡು ದಾಂಡೇಲಿ ಹೊಂಟೇವ್ರಿ. ಬರ್ರಿ. ಅಣ್ಣ ಎಲ್ಲಿ ಹೊಂಟೇವ್ರಿ? ದಾಂಡೇಲಿ ಹೊಂಟೇವ್ರಿ. ದಾಂಡೇಲಿ. ನಮಸ್ಕಾರ ರೀ ನಮ್ಮ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ. ಇದೊಂದು ಹಬ್ಬ ಮುಗಿದ ನಂತರ ಫ್ಯಾಮಿಲಿ ಟೂರ್ ಅಂತ ಕೆಲಸ ಹೋಗ್ತಾರ, ಹಂಗ ನಾವು ಫ್ಯಾಮಿಲಿ ಟೂರ್ ಅಂತ ಕೆಲಸ ಹೊಂಟಿದೀವಿ ನೋಡ್ರಿ. ಎಲ್ಲಿಪ್ಪ ಅಂತಂದ್ರೆ ನಮ್ದು ಪ್ಲಾನ್ ಆಗಿರ್ಕಿಲ್ಲ, ಆದ್ರೂ ಪ್ಲಾನ್ ಮಾಡ್ಕೊಂಡು ನಾವು ದಾಂಡೇಲಿ ಸೈಡ್ ಹೊಂಟಿದೀವಿ. ಒಂದು ಸ್ಮಾಲ್ ಟ್ರಿಪ್ ಮಾಡಿ ಬರೋಣ ಅಂತ ಕೆಲಸ ದಾಂಡೇಲಿ ಸೈಡ್. ನಾನು ಮತ್ತ ನಮ್ಮ ಅಕ್ಕ ಊರಿಂದ ಬಂದಿದ್ರೆ, ಅಣ್ಣನೂ ಊರಿಂದ ಬಂದಿದ್ದ. ಅಣ್ಣನ ಜೊತೆ ಮತ್ತೆ ಇಬ್ರು ಹಳೆಯವ್ರನ್ನ ಕರ್ಕೊಂಡು ನಾನು ದಾಂಡೇಲಿ ಸೈಡ್ ಟ್ರಿಪ್ಪಿಗೆ ಹೊಂಟೆ ನೋಡ್ರಿ. ಇದೊಂದು ನಮ್ಮ ಪಯಣ ಸ್ಮಾಲ್ ಜರ್ನಿ ಆಗಿದ್ರು ಲೈಫ್ ಟೈಮ್ ನೆನಪಿಟ್ಕುವಂತ ಜರ್ನಿ ಆಗಿತ್ತು ನೋಡ್ರಿ. ಏನಪ್ಪಾ ಅಂತಂದ್ರೆ ಆಗ ಮಳೆ ಆಗಿತ್ತು, ಫ್ರೆಶ್ ಆಗಿ ಗಾಳಿ ಮಕ್ಕ ಕೊಡಾತಿತ್ತು, ಹಂಗ ನಾವು ಜರ್ನಿ ಮಾಡತ್ತಿದ್ವಿ ನೋಡ್ರಿ. ಸಾಕ್ರಿ, ಈಗ ನಾವು ಮಾತಾಡ್ಕೊಂತ ಹೋಗೋಣ. ರಾಜು ದಾಂಡೇಲಿ 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 ಹೊಂಟೇವಿ ಇವತ್ತ. ಗೌಡ್ರು, ಮುಸ್ತಕ್ ಮಾಮು, ಅಪ್ಪ ಮತ್ತ ಮಾಮ. ರಾಜುನ ಅಲ್ಲಿ ಮಾತಾಡ್ತಿದ್ರು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಮುಖ ಕೆಂಪು ಐತೆ ಹೋತ ಗಯಾಗ ಅಲ್ಲಿ ಹೋತ ಕೆಂಪನಿ ಕೆಂಪು ಐತ ಅದು ಅಲ್ಲಿ ಬಂತ. ಅಳಿಲು ಕೆಂಪು ಅಳಿಲು ಅಲ್ಲಿ ಸಿಗಿತ್ ನೋಡ್ರು. ಇಂಥವೆಲ್ಲ ಸಿಗ್ತಾವ, ಬಾಳ ಸಿಗ್ತಾವ್ರಿ, ಇನ್ನ ಬಾಳ ಅದಾವ ಇಲ್ಲಿ. ಎಲ್ಲಿ ಇಲ್ಲಿ ಅದ್ರಿ ದಾಂಡೇಲಿ ಒಳಗೆ. ಇಂಥವೆಲ್ಲ ಸಿಗ್ತಾವ್ರಿ. ನಮ್ ಸೈಡ್ ಕೇಳಿದೆ ನಾನು, ನೀವು ಇಲ್ಲಿ ಹೇಳದ ದಾಂಡೇಲಿ ಮೂಲೆ ಆಗದ ಬಾಳ ಅದಾವ. ಹತ್ತು ಬರ್ರಿ, ಗಾಡಿ ಹತ್ತು ಬರೋದು. ಧಾರವಾಡದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಕರೆಕ್ಟಾಗಿ 12 ಗಂಟೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ನಾವು ಹಳೆಯಾಡ್ ರೀಚ್ ಆಗ್ಬೇಕಾಗಿತ್ತು ಅರ್ಧ ತಾಸೊಳಗೆ. ಅರ್ಧ ಗಂಟೆ ಒಳಗೆ ನಾನು ಅಂದ್ರೆ ನಮ್ಮ ಟೀಮ್ ಎಲ್ಲ ಸೇರಿ ಹಳೆಯಾಡಕ್ಕೆ ರೀಚ್ ಆಯ್ತು. ಬಟ್ ಏನಪ್ಪಾ ಅಂತಂದ್ರೆ ಮಳೆ ಅವಾಗ್ಲೇನು ಮಾಡಿ ಹಾಕಿತ್ತು. ನಮಗೇನೋ ಡೌಟ್ ಇತ್ತು, ಈವ್ನಿಂಗ್ ಜಲ್ದಿ ರಿಟರ್ನ್ ಬರ್ಬೇಕಿತ್ತು. ಮತ್ತು ಅಕ್ಕ ಬೆಂಗಳೂರಿಗೆ ಹೊಂಟಿದ್ಲು, ಆಕಿನ ರೀಚ್ ಮಾಡ್ಬೇಕಂತೇಳಿ. ಒಂದು ಸ್ಮಾಲ್ ಟ್ರಿಪ್ ಒಳಗೆ ಇದೊಂದು ಗಡ್ಬಡ ಆಗಿಬಿಡುತ್ತೆ. ಏನಪ್ಪಾ ಅಂತಂದ್ರೆ ಮುಂದೆ ಹೇಳ್ತೇನೆ ಬರ್ರಿ. ಇದ ನೋಡ್ರಿ ಹಳೆಯಾಳದಿಂದ ನಮ್ಮ ರೂಟೀನ್ ಸ್ಟಾರ್ಟ್ ಆಗಿದ್ದ ಮತ್ತೆ ಹೊಳೆ ದಾಂಡೇಲಿಗೆ. ಅದಕ್ಕೆ ಹಳೆಯಾಳ ಕಡೆ ನಾವು ಜರ್ನಿ ಮಾಡ್ಕೊಂಡಿವಿ. ಕೆಲವೊಂದು ಶೂಟ್ಸ್ನು ಇಲ್ಲೇ ತಗೊಂಡಿವಿ. ಏನಪ್ಪಾ ಅಂತಂದ್ರೆ ಅಲ್ಲಿ ಲೈಫ್ ಸ್ಟೈಲೇ ಬೇರೆ ಐತಿ. ಏನಪ್ಪಾ ಅಂತಂದ್ರೆ ಎಲ್ಲ ಹೆಂಗಂತಂದ್ರೆ ಫುಲ್ ಹಚ್ಚ ಹಸಿರು. ಅಂದ್ರೆ ನಮ್ಮ ಡಿಸ್ಟಿಕ್ ಬಾಜು ಡಿಸ್ಟಿಕ್ ಇದೆ, ಕಾರವಾರ ಡಿಸ್ಟಿಕ್. ಈ ಕಾರವಾರ ಡಿಸ್ಟಿಕ್ ಏನಪ್ಪಾ ಅಂತಂದ್ರೆ ವಿಶೇಷತೆ ಅಂದ್ರೆ ಇದು ಒಂಥರ ಫಾಲ್ಸ್ಗಳ ಟವರ್ ಅಂತ ಹೇಳ್ಬೋದು. ಹಂಗ ಗಾಡ್ ಸೆಕ್ಷನ್ ಸಿಕ್ಕಾಪಟ್ಟಿ ನೋಡಾಕ ಸಿಗ್ತೈತಿ ನೋಡ್ರಿ. ಇಲ್ಲಿ ನಾವೇನ ಹಳೆಯಾಳದಿಂದ ಮತ್ತೆ ಒಳ್ಳೆ ಮುಂದೆ ಜರ್ನಿ ಮಾಡಾಕತ್ತೀವಿ. ಎಲ್ಲಿಪ್ಪ ಅಂತಂದ್ರೆ ನಮ್ಮ ದಾಂಡೇಲಿ. ಏನ್ ಪ್ಲಾನ್ ಇತ್ತಪ್ಪ ಅಂತಂದ್ರೆ ಕ್ರೊಕೊಡೈಲ್ ಉದ್ಯಾನವನಕ್ಕೆ ಹೋಗ್ಬೇಕಾಗಿತ್ತು, ಅದು ಮೊಸಳೆ ಉದ್ಯಾನವನ. ಆ ಕ್ರೊಕೊಡೈಲ್ ಪಾರ್ಕಿಗೆ ಹೋಗ್ಬೇಕಂತಂದ್ರೆ ಫಸ್ಟ್ ನಾವು ಏನಪ್ಪಾ ಅಂತಂದ್ರೆ ದಾಂಡೇಲಿ ಒಳಗೆ ಕಾಳಿ ನದಿ ಹರಿದಿತ್ತಲ್ಲ, ಅಲ್ಲೇ ಒಂದ್ ಸ್ಪಾಟ್ ಐತ್ರಿ, ಅದ ಬ್ರಿಡ್ಜ್. ಹಂಗ ಸೀದಾ ಹೋದ್ರೆ ಉಳಿಗೆ ಹೋಗ್ತೈತಿ. ಆ ಬ್ರಿಡ್ಜಿಗೆ ರೀಚ್ ಆದ ಕೆಲಸ ಅಲ್ಲಿದೊಂದು ವ್ಯೂ ನಾವು ಶೂಟ್ ತಗೊಂಡೆ, ಮತ್ತೆ ಅಲ್ಲಿದೆಲ್ಲ ಪರಿಸರ ನೋಡ್ಕೊಂಡ್ ಕೆಲಸ ಮುಂದೆ ಜರ್ನಿ ಮಾಡ್ಬೇಕಾಗಿತ್ತು. ಅದ್ರ ಸಲುವಾಗಿ ಇದೊಂದು ಶೂಟ್ ಎಷ್ಟು ಭಾರಿ ಆಗೈತೆ ನೋಡ್ರಿ. ಇನ್ನೊಂದ್ಸಲ ಮಳೆ ಏನಾದ್ರು ಹೊಡಿತಂತಂದ್ರೆ ಇದಿಷ್ಟು ಫುಲ್ ಹಚ್ಚ ಹಸಿರಾಕಂತೈತಿ. ಹಂಗ ನಾವು ಪೇಪರ್ ಮಿಲ್ಲಿನ ಫ್ಯಾಕ್ಟ್ರಿನೂ ನೋಡಿದೀವಿ. ಅದನ್ನ ನೋಡ್ಕೊಂಡ್ ಕೆಲಸ ಸ್ವಲ್ಪ ಅಲ್ಲಿನೂ ಮೈನರ್ ಏನಂದ್ರೆ ರೋಡ್ ಮಾಡಕತ್ತಾರ, ಅಲ್ಲಿಟ್ಟ ಸ್ವಲ್ಪ ಹುಷಾರಾಗಿ ಹೋಗ್ರಿ. ಯಾರೆಲ್ಲ ಬೈಕ್ ತಗೊಂಡ್ ಹೋಗ್ತಿರಲ್ಲ ಅವರಿಗೆ ಇದೊಂದು ಪ್ಲಸ್ ಮೆಸೇಜ್ ನೋಡ್ರಿ. ಇನ್ನೊಂದು ವಾರ ಒಂದು 15 ದಿವಸದೊಳಗೆ ಅದೊಂದು ರೋಡ್ ಎಲ್ಲ ಸರಿ ಆಗ್ತದೆ. ಹಂಗ ನಾವು ಮುಂದೆ ಹೋದಿವಿ. ಎಲ್ಪ ಅಂತಂದ್ರೆ ದಾಂಡೇಲಿ ರೀಚ್ ಆದ್ಮೇಲೆ ಊಟ ಮಾಡ್ಕೊಂಡೆ ಸೀದಾ ಬಂದಿದ್ದ ನಾವು ಕಾಳಿ ರಿವರ್ ನೋಡಕ. ಕಾಳಿ ರಿವರ್ ಇಷ್ಟು ಸ್ಪೀಡಾಗಿ ಹರಿಯಾತಿತ್ತಂತಂದ್ರೆ ಭಾರಿ ಸ್ಪೀಡಾಗಿ ಹರಿಯಾತಿತ್ತು. ನಾವು ಈಗ ಲಿಟ್ರಲಿ ಏನಪ್ಪಾ ಅಂತಂದ್ರೆ ಇದೊಂದು ವ್ಯೂ ನೀವು ನೋಡಕ್ ಸಿಗ್ತೈತಿ ನೋಡ್ರಿ. ಮಾನವನಿಗೂ ಪ್ರಕೃತಿಗೂ ಇಷ್ಟ ವ್ಯತ್ಯಾಸ. ಇಲ್ಲಿ ನ್ಯಾಚುರಲ್ ಆಗಿ ನೀರು ಹೊಂಟೈತಿ,
ಅಲ್ಲಿ ಕೆಮಿಕಲ್ ಆಗಿ ಹೊರಗೆ ಬರೋದು. ನಂಗೆ ಸೀದಾ ಬರಾಕತ್ತ ಜಿಗಿಲೇನೆ ಇಷ್ಟ. ಸ್ವಲ್ಪ ಕಡಿಮೆ ಇದ್ರೆ ಪೂರ್ತಿ ಕಾಣ್ತಿರ್ತವೆ. ದೊಡ್ಡದೈತಿದೆ ಬೈ ನೀ ಹೇಳ್ದಂಗೆ. ದೊಡ್ಡ ಭಾಳ ಐತೆ ಇನ್ನು ಭಾಳ ಎಟ್ಟು ದೊಡ್ಡದಿರ್ಬಾರ್ದು. ಇಲ್ಲಂದ್ರೆ ಒಂದು 10 ಫೂಟ್ ಇರ್ಬೇಕು. ಆರಾಮ್ 10 ಫೂಟ್ ಆಗತ್ತೆ. ಆರಾಮ್ ಆಕತ್ತ. ನಾ ಹೇಳಿಲ್ಲ ದೊಡ್ಡ ಐತೆ.